ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಾವು ನಿಮಗೆ ಸೆಕೆಂಡ್ ಪಿ ಯು ಚಾಪ್ಟರ್ ಮ್ಯಾಥಮೆಟಿಕ್ಸಲ್ಲಿ ನಿಮಗೆ 3 ಡೈಮೆನ್ಷನಲ್ ಜಾಮೆಟ್ರಿ ಕ್ಲಾಸಸ್ ಮಾಡ್ತಾಯಿದ್ವಿ. ಅದರ ಕಂಟಿನ್ಯೂ ಪಾರ್ಟಾಗಿ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್ದ ಡಿರೈವೇಷನ್ಸ್ ಹೇಳಿದ್ವಿ ಮತ್ತು ಅದ್ರದ್ದು ಫಾರ್ಮುಲಾ ಹೇಳಿದ್ವಿ. ಒಂದು ಸೆಕೆಂಡ್ ಮತ್ತೆ ಅದನ್ನ ರಿಮೈಂಡ್ ಮಾಡ್ತಾ ಇದ್ವಿ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಅಂತ ಹೇಳಿದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಂತ ಹೇಳಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಯಾವ ಫಾರ್ಮಲ್ಲಿ ಲೈನ್ ವೆಕ್ಟರ್ r is equal to ವೆಕ್ಟರ್ a1 plus lambda into ವೆಕ್ಟರ್ b1 ಆಗಿರುತ್ತೆ and ವೆಕ್ಟರ್ r is equal to ವೆಕ್ಟರ್ a2 plus mu into ವೆಕ್ಟರ್ b2 ಫಾರ್ಮಲ್ಲಿ ಇರುತ್ತೆ. then the shortest distance between the lines is given by distance b is equal to mark ವೆಕ್ಟರ್ b1 cross b2 dot vector a2 minus a1 ಆಗುತ್ತೆ divided by magnitude of vector b1 cross b2 ಆಗುತ್ತೆ. ಇದು ನಿಮಗೆ ಗೊತ್ತು ಏನಿದು ಡಿಸ್ಟೆನ್ಸ್ ಬಿಟ್ವೀನ್ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಅಂದ್ರೆ ಇದಾಗಿರುತ್ತೆ. ಅದೇ ಇನ್ ಕೇಸ್ ಪ್ಯಾರಲಲ್ ಲೈನ್ಸ್ ಕೇಳಿದ್ರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್ ಯಾವ ಫಾರ್ಮ್ ಇರುತ್ತೆ ವೆಕ್ಟರ್ r is equal to ವೆಕ್ಟರ್ a1 plus lambda into ವೆಕ್ಟರ್ b and ವೆಕ್ಟರ್ r is equal to ವೆಕ್ಟರ್ a2 plus mu into ವೆಕ್ಟರ್ b ಫಾರ್ಮ್ ಇದೆ. ನೋಡಿ ಪ್ಯಾರಲಲ್ ಲೈನ್ಸ್ ಅಂದ್ರೆ ಇರತಕ್ಕಂತ ವೆಕ್ಟರ್ ಅದು ಸೇಮ್ ಆಗಿದೆ ವೆಕ್ಟರ್ b and ವೆಕ್ಟರ್ b. ಓಕೆ, ಅವಾಗ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್ ಇಸ್ ಡಿಸ್ಟೆನ್ಸ್ d is equal to ವೆಕ್ಟರ್ b ಕ್ರಾಸ್ ವೆಕ್ಟರ್ a2 minus a1 ವೆಕ್ಟರ್ a2 minus a1 divided by magnitude of ವೆಕ್ಟರ್ b ಆಗಿದೆ. ಇದು ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಲೈನ್ಸ್. ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್. 3 ಮಾರ್ಕ್ಸ್ 3 ಮಾರ್ಕ್ಸಿಗೆ ಯಾವುದಾದ್ರೂ ಒಂದು ಕ್ವಶನ್ಸ್ ಇದರಲ್ಲಿ ಇರುತ್ತೆ. ಏನಿದೆ ನೋಡಿ, ಫಸ್ಟ್ ಡಿಸ್ಟೆನ್ಸ್ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಲೈನ್ಸ್ ಅಂತ ಹೇಳ್ಬಿಟ್ಟು ವೆಕ್ಟರ್ ಫಾರ್ಮಲ್ ಈಕ್ವೇಷನ್ಸ್ ಆಫ್ ಲೈನ್ಸ್ ಕೊಟ್ಟರು ಇದೇ ಫಾರ್ಮುಲಾ ಯೂಸ್ ಮಾಡ್ಬೋದು. ಇನ್ ಕೇಸ್ ಕಾರ್ಟೇಷಿಯನ್ ಫಾರ್ಮುಲಾ ಕೊಟ್ಟರು ಕಾರ್ಟೇಷಿಯನ್ ಫಾರ್ಮಲ್ ಈಕ್ವೇಷನ್ ಯೂಸ್ ಮಾಡ್ಬೋದು ಅಥವಾ ಇದೇ ವೆಕ್ಟರ್ ಫಾರ್ಮಿಗೆ ಬರ್ಕೊಂಡು ಆ ಈಕ್ವೇಷನ್ಸ್ ನಾವು ಡಿ ಈಸ್ ಈಕ್ವಲ್ ಟು b1 plus b2 ಡಾಟ್ ವೆಕ್ಟರ್ a2 minus a1 divided by magnitude of b1 plus b2 ಇರುತ್ತೆ. ವೆಕ್ಟರ್ r is equal to ವೆಕ್ಟರ್ a1 plus lambda into ವೆಕ್ಟರ್ b and ವೆಕ್ಟರ್ r is equal to ವೆಕ್ಟರ್ a2 plus mu into ವೆಕ್ಟರ್ b and ಯಾವುದಕ್ಕೆ ಇದು ವೆಕ್ಟರ್ b ಸೇಮ್ ಇತ್ತು ಅಂದ್ರೆ that is parallel lines. distance d equal to ವೆಕ್ಟರ್ b cross ವೆಕ್ಟರ್ a2 minus a1 divided by magnitude of ವೆಕ್ಟರ್ b ಆಗಿರುತ್ತೆ. ಇದಿಷ್ಟು ಯಾವುದಿದೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಂಡ್ ಪ್ಯಾರಲಲ್ ಲೈನ್ಸ್. ಓಕೆ, ಅದರಲ್ಲಿ ಈಗ ಕ್ವಶನ್ಸ್ ಇರ್ತಾವೆ 3 ಮಾರ್ಕ್ಸ್ ಇದೆ. ಯಾವ ರೀತಿ ಕೇಳ್ತಾರೆ ಅಂತ ನೋಡಿ, ಪ್ರತಿ ಸರಿ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಲ್ಲಿ ಪ್ರಾಬ್ಲಮ್ಸ್ ನಿಮಗೆ 3 ಮಾರ್ಕ್ಸ್ ಇಂದ ಬೋರ್ಡ್ ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ. ಅದರ ಒಂದು ಕ್ವಶನ್ಸ್ ತಗೊಳ್ಳಿ. ಓಕೆ, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ between the lines vector r is equal to I plus j plus lambda into 2i minus j plus k 2i minus j plus k I j k unit vector capital and second one line vector r is equal to 2i plus j minus k 2i plus j minus k plus mu into 3i minus 5j plus 2k okay. ಇಲ್ಲಿ ಏನು ಕೇಳಿರೋದು ನಿಮಗೆ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್. ಕ್ವಶನ್ಸ್ ಒಂದು ಸರಿ ರಿಪೀಟ್ ಮಾಡ್ತೀನಿ. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ವೆಕ್ಟರ್ r is equal to I plus j plus lambda into 2i minus j plus k and vector r is equal to 2i plus j minus k plus mu into 3i minus 5j plus 2k j k are unit vectors. okay, ಕ್ಯಾಪ್ ಆಗಿದೆ. ಹಾಗಾದ್ರೆ ಇದು ಯಾವ ಫಾರ್ಮ್ ಅಲ್ಲಿ ಇದೆ ಲೈನ್ಸ್ ಅಂದ್ರೆ given lines are solutions ಅಲ್ಲಿ given lines are vector r is equal to already ಬರ್ತೀನಿ vector a1 plus lambda into vector b1 and vector r is equal to ವೆಕ್ಟರ್ a2 plus mu into ವೆಕ್ಟರ್ b2 ಫಾರ್ಮಲ್ ಇದೆ a1 plus lambda into ವೆಕ್ಟರ್ b ಫಾರ್ಮಲ್. ಹಾಗಾದ್ರೆ therefore given ವೆಕ್ಟರ್ a1 is equal to I plus j and vector b1 is equal to 2i
minus j plus k. Okay, and vector a2 is equal to 2i plus j minus k, and vector b2 is equal to 3i minus 5j plus 2k. Vector b2, vector a1, vector a2. We know that the distance between the schemers d is equal to magnitude of vector b1 cross vector b2 dot vector a2 minus vector a1 divided by magnitude of b1 cross b2 ಆಗಿರುತ್ತೆ. ಓಕೆ, therefore ಹೀಗೇನಿಲ್ಲ, ಇದರಾಗಿರೋ ಎಲ್ಲ ವ್ಯಾಲ್ಯೂಸ್ ತಗೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದ್ರೆ ಫಸ್ಟ್ therefore I will find vector a2 minus a1 find out ಮಾಡ್ಕೊಳ್ಳೋಣ. ಇದರಲ್ಲಿ ವ್ಯಾಲ್ಯೂ ಬೇಕು, a2 minus a1 vector a2 minus vector a1. a2 minus a1 ಬೇಕು ಅಂದ್ರೆ a2 ಇಲ್ಲಿದೆ 2i minus i ಆಗಿದೆ, 2i minus i j minus j plus 0j minus k 0 minus k. ಹಾಗಾದ್ರೆ ನಮಗೆ a2 minus a1 ಏನಿತ್ತು I plus 0j minus k ಆಯಿತು. And I will find b1 cross b2 vector b1 cross b2 that is equal to determinant I j k, determinant cross product note determinant. The coefficients of vector b1 here 2 minus 1 1, and coefficients of vector b2 is here 3 minus 5 2 ಆಗುತ್ತೆ. Okay, expand along with first row, then I cap into 2 into minus 1 minus 2 minus 5 minus into minus plus 5 minus j cap into 2 into 2 4 minus 3 plus k cap into minus 5 into 2 10 plus 3 into 1 3 minus 10 plus 3 ಆಗುತ್ತೆ, minus 10 plus 3. Okay, and it is equal to 5 minus 2 3i 4 minus 3 1j 3 minus 10 minus 7k, which is vector b1 cross b2. Then we find magnitude of vector b1 cross b2 value ಬೇಕಾಗುತ್ತೆ ನಮಗೆ. Magnitude of vector b1 cross b2 is equal to square root of 3 square 9 minus 1 square 1 plus 7 square 49, and it is equal to square root of 59. Okay, next I will find vector b1 cross b2 dot vector a2 minus a1 is equal to, okay, you know that vector b1 cross b2 is a vector, a2 minus a1 is a vector. We know dot product of these two vectors corresponding components na multiply ಮಾಡ್ತೀವಿ. vector b1 cross b2 is equal to, we know that b1 cross b2 3i minus j minus 7k dot vector a2 minus a1 that is equal to I plus 0j minus k. Hence, we know that 3 into 1 3 minus 0 into 1 minus plus 0 minus 7 into 1 minus 1 into minus 7 plus 7, that is equal to we get 10. Okay, that is equal to we get 10. Therefore distance t is equal to magnitude of vector b1 cross b2 dot a2 minus a1 value is here 10 and divided by magnitude of b1 cross b2 value is root 59. The distance is positive, hence distance t is equal to 10 divided by square root of 59 units. That is the distance 10 divided by square root of 59 units. Okay, ಇದಿಷ್ಟು ಕೂಡ ನಿಮಗೆ 3 marks ಪ್ರಾಬ್ಲಮ್ಸ್ ಆಗುತ್ತೆ. ಇದೇನಿದೆಯಲ್ಲ ಇದು ಕ್ವಶನ್ಸ್ 3 marks ಪ್ರಾಬ್ಲಮ್. ಇದನ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇದೇ ಮೆಥಡಲ್ಲಿ. ಫಾರ್ಮುಲಾದಲ್ಲಿ ಏನೇನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ಅಷ್ಟು ವ್ಯಾಲ್ಯೂ ಸೈಡಿಗೆ ಸಪ್ರೇಟ್ ಮಾಡ್ಕೊಂಡು ಅದು ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಗೆಟ್ 10 divided by root 59 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಸ್, ಫೈಂಡ್ ದ
shortest distance, find the shortest distance between the lines, find the shortest distance between the lines are given. Vector r is equal to I plus 2j plus k, I plus 2j plus k plus lambda into I minus j plus k, and vector r is equal to another one line 2i minus j minus k plus mu into 2i plus j plus 2k, 2i plus j plus 2k. Yes. Find the shortest distance between the two lines here given. Shortest distance between the line vector r is equal to vector a1 plus lambda into vector b1, and the another line vector r is equal to vector a2 plus mu into vector b2. Hence, according to given lines, we find vector a1 is equal to I plus 2j plus k. Okay, j k ಗೆ ಯೂನಿಟ್ ವೆಕ್ಟರ್ ಕ್ಯಾಪ್ ಹಾಕಿ, ಇನ್ ಕೇಸ್ ನಾನು ಹಾಕಿಲ್ಲ ಅಂದ್ರೆ ನೀವು ಅದು ಕ್ಯಾಪ್ ಹಾಕಿ ಬರೀಬೇಕು. I ಕ್ಯಾಪ್ plus 2j cap plus k cap, and vector b1 is equal to I minus j plus k, and vector a2 is equal to 2i minus j minus k, vector a2 is equal to 2i minus j minus k, and vector b2 is equal to 2i plus j plus 2k. j k are unit vector. Okay, hence we know that the distance between the skew lines d is equal to, we know that vector p1 cross p2 dot vector a2 minus vector a1 divided by magnitude of vector b1 cross b2. Hence, therefore, we have to find first vector a2 minus a1 find out ಮಾಡ್ತಾ ಇದ್ದೀನಿ. Vector a2 minus a1 find out ಮಾಡ್ತಾ ಇದ್ದೀನಿ. a2 minus a1 2i minus I minus j minus 2 minus 3j minus k minus 2k. Okay, minus k minus 2 2i minus I a2 minus a1, and I will find vector b1 cross b2. Next I will find vector b1 cross b2 is equal to determine I j k are unit vectors. b1 the components 1 minus 1 1 2 1 2. Okay, it is equal to I cap into minus 2 minus 1 minus j cap into 2 minus 2 j cap into 2 minus 2 plus k cap into 1 plus 2, k cap into 1 plus 2 minus 2 minus 1 minus 3 I cap 2 minus 2 0 plus 0j plus 3k cap. Then I will find magnitude of vector b1 cross b2 is equal to square root of 3 square 9 plus 3 square 9 is equal to root 18. Root 18 can be written as 2 into 9 3 root 2. Yes, root 18 na 2 into 9 ಅಂತ ಬರ್ತೀವಿ, 18 ಆಗುತ್ತೆ. 9 ಹೊರಗೆ ಬಂದ root ಇಂದ 3 root 2 ಆಯ್ತು. And then I will find first vector b1 cross b2 dot vector a2 minus a1 is equal to here minus 3i plus 0j cap plus 3k cap dot, that is vector b1 cross b2 minus
I minus 3j minus 2k. Here two vectors are in dot product, corresponding components are multiplied and not. 3 into minus 1 minus 3, 0 into 3, 0, 0 into 3, 0, 3 into minus 2 minus 6, then we get total minus 9, minus 3 minus 6 minus 10. Hence therefore distance d is equal to v1 cross v2 dot a2 minus a1, we will get minus 9 divided by magnitude of v1 cross v2, we get 3 root 2 and distance d equal to 3 ones are 3 3s are modulus in the y distance equal to positive 3 divided by root 2. Value added 3 divided by root 2 units. Distance d is equal to 3 divided by root 2 units. Next one questions. Another one questions. Find the shortest distance between the lines. Clear ಆಗಿದೆ ನಮಗೆ. Find the shortest distance between the skew lines. ಏನು ಮಾಡಿಸ್ತಾ ಇದ್ದಾರೆ ಎಲ್ಲವೂ ಕೂಡ ನಿಮಗೆ 3 marks problems है. Okay. shortest distance between the skew lines 3 marks problems ಕಂಪಲ್ಸರಿ ಇವನ್ನ ಬರೆದು ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಕಷ್ಟ ಆಗ್ಬಿಡುತ್ತೆ, ಡೈರೆಕ್ಟಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡಿ. Find the shortest distance between the lines are in Cartesian formula. Okay. X plus 1 divided by 7 is equal to y plus 1 divided by minus 6 is equal to z plus 1 divided by 1 and x minus 3 divided by 1 and is equal to y minus 3 divided by minus 2 is equal to z minus 7 divided by 1 are in which form? Vector form of a line. Cartesian. Find the shortest distance between the lines. Line 1 which is Cartesian form and which is also Cartesian form. Hence we have to know that Cartesian form of distance between the two lines, we know that, but we are using here also vector form of distance between the skew lines. Then we know that, then we can find in the line L1 what is vector A1 and what is vector B1. In the line 2 we find what is vector A2 and vector B2. Hence according to given lines, the vector A1 is position vector of a point passing through given lines, which is minus a1 minus 1 minus 1. We know that generally equation of line in Cartesian form x minus x1 divided by a, y minus y1 divided by b, z minus z1 divided by c. Here a, b, c are the direction ratios of parallel vector b. And here x1, y1, z1 be the given point. The line passes through given point, that is position vector of the line, that is vector OA is equal to vector A. Here the vector A1 nothing but written as here because of the given line is L1. Vector A1 is equal to, here point should be minus 1 comma minus 1 comma minus 1 because x minus of minus 1 plus 1. So that's why I will write minus I cap minus j cap minus k cap, that is vector A1. And here same parallel vector B, that is vector B1 is equal to 7i minus 6j plus k. Here 1 into k coefficients. And similarly according to line L2, vector AT is equal to x minus x2, y minus y2, z minus z3. So x2 y2 be the another one point, that is equal to
another one line but which is treated as point. Okay, ಅಂದ್ರೆ 3i plus 5j plus 7k, and vector b2 is equal to I minus 2j plus k, I minus 2j plus k, and we know that the formula d is equal to distance vector b1 cross b2 dot vector a2 minus a1 divided by magnitude of b1 cross b2, magnitude of b1 cross b2, magnitude of, okay. Hence therefore b1 cross b2 dot a2 minus a1 divided by magnitude of b1 cross b2. Here vector a1 and b1 are given, and also vector a2 and b2 are given. Then we substitute these the value, find out value substitute ಮಾಡಿದ್ರೆ we get the distance between skew lines. Okay, otherwise in another form of distance between the skew lines also we know that is distance d is equal to a2 minus a1, that is x2 minus x1, y2 minus y1, z2 minus z1, and coefficients of b1 and that is a1 b1 c1, and coefficients of b2 are here also same a2 b2 c2, and divided by magnitude of b1 cross b2. Okay, like that. So here also we will use vector form of equation of lines, vector form of equations of lines into money we can find a1 b1 and a2 b2. Okay, and also use vector form of distance between skew lines. Hence we find here a2 minus a1, a2 minus a1, that is equal to 3i minus I, that is equal to 4i, that is equal to 4i, and 5j plus 6j, 7k plus 8k. Already here 7k minus into minus into plus 8k, and we find b1 cross b2, vector b1 cross b2 is equal to magnitude of, determinant ijk, determinant ijk. The coefficients of b1 are here 7 minus 6 1, and coefficients of b2 are here 1 minus 2 1. Then I expand on the first row, that is equal to I cap into minus 6 plus 2 minus j into 7 minus 1 plus k into minus 14 plus 6, minus 14 plus 6, then which is equal to 2 minus 6, 2 minus 6 minus 4i, 7 minus 1 plus, that is equal to minus 6j, and 6 minus 4 minus 8k. Then for magnitude of b1 cross b2 is equal to square root of 4 square 16, 6 square 36 plus 8 square 64 is equal to square root of 40 plus 60, 100, 116, square root of 116. And I will find vector b1 cross vector b2 dot vector a2 minus vector a1, that is equal to b1 cross b2 are here minus 4i minus 6j minus 8k dot a2 minus a1 4i plus 6j plus 8k, and then is equal to 4 into 4 16, 6 into 6 36, actually minus 16 minus to minus minus 36 minus 64 is equal to minus 116, is equal to minus 116. Hence we are applying the values are d is equal to, we know that b1 cross b2 dot a1 minus 116 divided by square root of b1 cross b2, magnitude of, and square root of 116. Distance d should be positive magnitude, so only 116 divided by root 116 is equal to 116 can be written as root 116 into root 116 divided by root 116, that is equal to, we get cancelled, remaining root 116 units. Distance d is equal to square root of 116 units. Okay, you could have said Cartesian formula, no problem.
ವೆಕ್ಟರ್ ಫಾರ್ಮ್ ಈಗ ನೋಟ್ ಮಾಡ್ಕೊಂಡು ಬರೀಬೋದು. ಹಂಗಾಗಿ ಇಲ್ಲಿ ಏನಾಗುತ್ತೆ ಒಂದೇ ಫಾರ್ಮುಲಾ ರಿಮೈಂಡರ್ ನೆನಪಲ್ಲಿ ಇಟ್ಕೊಂಡ್ರು ಸಾಕಾಗುತ್ತೆ ಪ್ರಾಬ್ಲಮ್ಸಿಗೆ. ಓಕೆ, ನೆಕ್ಸ್ಟ್ ಒನ್ and also here root 116 now we can write square root of 4 into 29. Square root of 4 into 29 that is equal to 2 root 29. 2 root 29 into kuda variable. Okay, next question, find the shortest distance between the lines. Find the shortest distance between the lines. Next one, find the shortest distance between the lines. Vector r is equal to I plus 2j plus 3k, I plus 2j plus 3k plus lambda into I minus 3j plus 2k, I minus 3j plus 2k, and vector r is equal to 4i plus 5j plus 6k, 4i plus 5j plus 6k plus mu into 2i plus 3j plus k, 2i plus 3j plus k. Find the shortest distance between the skew lines. Here also same formula we have to use, which is vector a1 and which is vector b1, which is vector a2 plus which is vector b2. We know the distance d equal to distance q lines vector b1 cross b2 dot vector a2 minus a1 divided by magnitude of b1 cross b2. Then therefore a2 minus a1 4i minus I 3i 5 minus 3j 6 minus 3k, and we will find vector b1 cross b2 is equal to determine I, j, k. Here vector b1 coefficients are 1 minus 3 2, b2 coefficients are 2 3 1. Okay, expand along with I into minus 3 minus 6 minus 3 minus 6 minus 3 minus 6. Okay, next minus j into 1 minus 4 plus k into 3 plus 6, and then is equal to minus 9i plus 3j plus 9k. Magnitude of b1 cross b2 is equal to square root of 9 square 81 plus 3 square 9 plus 9 square 81, that is equal to square root of 171. That is equal to square root of 171. Square root of 171 is correct. Therefore next I will find b1 cross b2 dot a2 minus a1 is equal to minus 9i plus 3j plus 9k dot a2 minus a1 3i plus 3j plus 3k, and is equal to minus 9 into 3 27, 9 into 3 27 minus 27 plus 3 into 3 9 plus 9 into 3 27, we get 27 is equal to 9. And substitute b1 plus b2 is equal to 9 and divided by magnitude of square root of 171 is equal to magnitude of 3 divided by magnitude of 1, which can be written as 3 root 19. 3 root 19. 9 divided by 3 root 19, because 9 into 19 171 is
3 ones are 3 threes are. Then distance D is equal to 3 divided by square root of 19 units. That is the distance D. And next question. Find the distance between the lines. Next one. Okay, ಈಗ 4 ಕ್ವಶನ್ಸ್ ಆದ ನಿಮಗೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಮೇಲೆ ಪ್ಯಾರಲಲ್ ಲೈನ್ಸ್ ಮೇಲೆ ಒಂದೇ ಕ್ವಶನ್ ಇರೋದು. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಿ 3 ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಒನ್. Find the distance between the lines. Find the distance between the lines. Distance between the lines. Vector R is equal to I plus 2j minus 4k. I plus 2j minus 4k. I plus 2j. I plus 2j minus 4k plus lambda into 2i plus 3j plus 6k, and vector R is equal to 3i plus 3j minus 5k plus 3j minus 5k plus mu into 2i plus 3j plus 6k. ಏನಿದೆ ನೋಡಿ. Find the distance between the lines. Vector R is equal to vector A plus lambda into vector B. Vector R is equal to vector A plus mu into vector B, because here parallel vectors are same. Then the given two lines are parallel lines. Given two lines are parallel lines. Hence, therefore, given that the vector A1 is equal to I plus 2j minus 4k. I plus 2j minus 4k. Vector A1 is equal to I plus 2j minus 4k, and vector A2 is equal to 3i plus 3j minus 5k. Therefore, vector B is equal to 2i plus 3j plus 6k. 2i plus 3j plus 6k. And therefore, the distance D is equal to the distance D is equal to magnitude of vector B cross vector A2 minus vector A1 divided by magnitude of vector B divided by magnitude of vector B. Hence, first I will find, therefore, vector A2 minus vector A1 is equal to 3i minus 2i 3i minus 2j plus j minus k, and vector B cross A2 minus A1 vector B cross A2 minus A1, that is equal to determinant I j k. Vector B are 2 3 6 and A2 minus A1 are 2 1 minus 1. We are expanding along the first row. I into minus 3 minus 6 minus j into minus 2 minus 12 plus k into plus k into plus k into 2 minus 6, and this is equal to minus 9i plus 14j minus 4k minus 4k, and magnitude of vector B is equal to square root of 2 square 4 plus 3 square 9 plus 36 is equal to root 49, that is equal to 7. Distance D is equal to magnitude of P1 cross P2, that is equal to minus 9i plus 14j minus 4k here divided by 7, and here the distance is positive, hence which is vector. The magnitude of P1 cross P2 A2 minus A1 is equal to square root of 9 square plus 169 plus 16
divided by 7 is equal to 293. 293 divided by 7. Distance d is equal to square root of 293. Square root of 293 divided by 7. That is the distance between parallel lines. Parallel lines ಕೊಟ್ಟರೆ ಫಾರ್ಮುಲಾ ಯೂಸ್ ಮಾಡ್ತೀವಿ ಯಾಕಂದ್ರೆ ಇರೋದು ಇದು ಒಂದೇ ಲೈನ್. ಓಕೆ ನೆಕ್ಸ್ಟ್ ಒನ್. ಓಕೆ ನೆಕ್ಸ್ಟ್ ಇದರಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಅಂಡ್ ಪ್ಯಾರಲಲ್ ಲೈನ್ಸ್ ಪ್ರಾಬ್ಲಮ್ಸ್ ನಿಮಗೆ ಕಂಪ್ಲೀಟ್ ಆಗಿದ್ದಾವೆ. ಅದ್ರ ಮೇಲೆ ಒಂದೇ ಒಂದು ಪ್ರಾಬ್ಲಮ್ ಇದೆ 11.2 ನಲ್ಲಿ ಲಾಸ್ಟ್ ಕ್ವಶ್ಚನ್ ಎಕ್ಸರ್ಸೈಸ್ ಅದೊಂದು ಕಂಪ್ಲೀಟ್ ಮಾಡಿ ಆಮೇಲೆ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಎಲ್ಲ ಒಂದು 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ವರ್ಕ್ ಹಾಕ್ಬೇಕು ನೀವು. ಓಕೆನಾ? ಯಾಕೆಂದರೆ ಇದರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಇದು 3 ಮಾರ್ಕ್ಸಿಗೆ. ನಿಮ್ಮ 3D ಜಾಮೆಟ್ರಿನಲ್ಲಿ ಸುಮಾರು ಒಂದು 5ರಿಂದ 6 ಸಾರಿ ರಿಪೀಟ್ ಆಗಿದೆ ಎಕ್ಸಾಮಿಗೆ, ಬೋರ್ಡ್ ಎಕ್ಸಾಮಿಗೆ ಇದೇ ಪ್ರಾಬ್ಲಮ್ಸ್ ಅಲ್ಲಿ. ಓಕೆ ನೆಕ್ಸ್ಟ್ 5 ಮಾರ್ಕ್ಸ್ ಡಿರವೇಷನ್ಸ್. ಈಗೇನು ಆಲ್ರೆಡಿ ನಿಮಗೆ 3 ಡಿರವೇಷನ್ಸ್ ಆಗಿದೆ, ಇದು 4ನೇ ಡಿರವೇಷನ್ಸ್ ನಿಮಗೆ. ಅದು ಪ್ಲೇನ್ ಅಲ್ಲಿ ಪ್ಲೇನ್ ಅಂತ ತಗೊಂಡ್ರೆ ನಾವೀಗ ಪ್ಲೇನ್ ಮೇಲೆ ನಿಮಗೆ ಡಿರವೇಷನ್ಸ್ ಬರ್ತಾ ಹೋಗ್ತವೆ. ಈಕ್ವೇಷನ್ಸ್ ಆಫ್ ಎ ಪ್ಲೇನ್ ಅಂತ ಅದರಲ್ಲಿ ಒಂದು ಡಿರವೇಷನ್ ಡಿರೈವ್ the equation of plane. Derive the equation of plane in normal form. In normal form, both vector and Cartesian form. Both vector and Cartesian form. Cartesian form. Sir, ಇದು ಅಷ್ಟೇ ಎಕ್ಸಾಮಿಗೆ ಒಂದು 3 to 4 ಟೈಮ್ಸ್ ರಿಪೀಟ್ ಆಗಿದೆ. 5 ಮಾರ್ಕ್ಸ್ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಇಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ. ಡಿರೈವ್ ದ ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಬೋತ್ ವೆಕ್ಟರ್ ಅಂಡ್ ಕಾರ್ಟೀಸಿಯನ್ ಫಾರ್ಮ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಪ್ಲೇನ್ ಏನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಪ್ಲೇನಿಗೆ ಬಂದ್ರೆ ಫಸ್ಟ್ನೇ ಕಂಡೀಷನ್ಸ್ ಇದು. ಈಕ್ವೇಷನ್ ಆಫ್ ಪ್ಲೇನ್ ಇನ್ ನಾರ್ಮಲ್ ಫಾರ್ಮ್ ಅಲ್ಲಿ ಈಕ್ವೇಷನ್ ಆಫ್ ಪ್ಲೇನ್ ಇನ್ 3 ಡೈಮೆನ್ಷನ್ ಅಲ್ಲಿ ಏನಾಗಿರುತ್ತೆ. ಓಕೆ ಕ್ವಶನ್ ಬರ್ಕೊಂಡಿದೆ. ಓಕೆ ಇದ್ರ ಮೇಲೆ ಪ್ರೂಫ್ ಕನ್ಸಿಡರ್ ಮಾಡಿ ಬರ್ತಾ ಹೋಗೋಣ. ಪ್ರೂಫ್ first we have to write the diagram. The plane na consider ಮಾಡ್ತಾ ಇದೀವಿ, which is x axis, y axis, which is z axis and origin. The end of the vector ON is a normal to the plane, which is vector ON along with unit vector n cap and vector np and vector o p. P of x comma y comma z. P of x comma y comma z. ನಾವೆಲ್ಲ ಪ್ಲೇನ್ ಕನ್ಸಿಡರ್ ಮಾಡಿ ಒಂದು ಸೆಕೆಂಡ್ ನೋಡ್ತಾ ಬನ್ನಿ, ಅಬ್ಸರ್ವ್ ಮಾಡಿ. ಪ್ಲೇನ್ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ಕನ್ಸಿಡರ್ ಎ ಪ್ಲೇನ್ whose perpendicular distance from the origin is d. Perpendicular distance from the origin is d. ಒಂದು ಪ್ಲೇನ್ ಆರಿಜಿನ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರತಕ್ಕಂಥ ಡಿಸ್ಟೆನ್ಸ್ ನಾವು ಇಲ್ಲಿ ಕರೀತೀವಿ ಡಿಸ್ಟೆನ್ಸ್ d ಅಂತ ಕರೀತೀವಿ. ಓಕೆ ಅಂಡ್ let p of x comma y comma z be any arbitrary point with position vector r. Position vector r. Okay, ಇಷ್ಟೇ ಇದರಲ್ಲಿ ಇರತಕ್ಕಂಥದ್ದು ಪ್ಲೇನ್. ಯಾವಾಗ ಇದರ ಈಕ್ವೇಷನ್ ಆಫ್ ಪ್ಲೇನ್ ಏನಾಗಿರುತ್ತೆ ಅಂತ, ಈಕ್ವೇಷನ್ ಆಫ್ ಪ್ಲೇನ್ ಏನಾಗಿರುತ್ತೆ ನೋಡಿ. ಇದಕ್ಕೆ ಡಯಾಗ್ರಾಮ್ x axis, y axis, z axis, vector o n, vector n p. Here vector n p is perpendicular to vector o n. Vector n p is perpendicular to vector o n ಆಗಿರುತ್ತೆ. ಹಾಗಾದ್ರೆ ಎಕ್ಸ್ಪ್ಲನೇಷನ್ ತಗೊಂಡು ಹೋಗಿ. Consider a plane whose perpendicular distance from the origin is d. ನಾವು ಒಂದು ಪ್ಲೇನ್ ಅನ್ನು ಕನ್ಸಿಡರ್ ಮಾಡಿದ್ವಿ, ಅದು perpendicular distance from the origin is d. Here also d. If vector on if vector on here o to n which is o to n. If vector on is
normal, if vector ON is the normal vector to the plane. If vector ON is the normal vector to the plane and n cap is a unit normal vector, n cap is a unit normal vector along with vector ON. ನೋಡಿ ಒಂದು ಪ್ಲೇನಿಗೆ ನಾವು perpendicular distance origin d ಅಂತ ತಗೊಂಡಿವಿ. ಹಾಗಾದ್ರೆ vector ON is normal vector to the plane, then vector ON along with n cap is a unit to normal vector, along with vector ON, that is vector ON is equal to d into n cap. That is vector ON is equal to d into n cap. Hence let P of x comma y comma z be any arbitrary point, with the position vector vector OP is equal to vector R, and therefore according to plane vector NP here, ON ಗೆ perpendicular vector NP is perpendicular to vector ON if and only vector NP ಅಂತಕ್ಕಂಥದ್ದು ON ಗೆ perpendicular ಆದ್ರೆ vector NP dot vector ON is equal to 0, because we know that two vectors are perpendicular if their dot product is equal to 0. According to plane prakara explanation ಇದೆ, conditions ಇದೆ. NP is equal to what? Vector OP minus vector ON by using triangular law of vector addition. NP is equal to OP minus ON and vector ON is equal to 0. You know that vector OP with position vector, that is equal to vector R minus ON is d into n cap dot, here also same, ON is d into n cap is equal to 0. Dot product ಅಲ್ಲಿ scalar common ತೆಗೆದುಕೊಳ್ಳಿ, vector R minus d into n cap dot n cap is equal to 0, but here d is not equal to 0. d common ತೆಗೆದುಕೊಳ್ಳಿ, d shift ಆದ denominator, but d distance 0 ಆಗಲ್ಲ. vector R dot product ಮಾಡಿ vector R dot n cap, minus d into n cap dot n cap, where n cap dot n cap is equal to 1. Dot product of like vector is equal to 1. Vector R dot n cap minus d into n cap, then vector R dot n cap minus d is equal to 0, because n cap value 1, n cap dot n cap value 1. Vector R dot n cap is equal to d, which is vector R dot n cap is equal to d, which is vector form of equation of plane, which is what vector for characteristic equation number 1, vector form of equation of plane in normal form. Once again I will repeat, important 5 marks ಗೆ ತುಂಬಾನೇ ಇಂಪಾರ್ಟೆಂಟ್ ಇರೋ ವಿಷಯ, ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಏನಿಲ್ಲ, ಒಂದು ಪ್ಲೇನ್ ಆಫ್ ಕನ್ಸಿಡರ್ ಮಾಡಿವಿ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್ ನ ಡಿಸ್ಟೆನ್ಸ್ d ಅಂತ ಕರೀತಾರೆ. ಆರಿಜಿನ್ ಇಂದ ಪ್ಲೇನ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ d ಅಂತ. ಇಫ್ ವೆಕ್ಟರ್ ON is a normal vector along with the plane, normal vector, plane ಗೆ normal vector. n cap is a unit vector along with the
normal unit vector, unit normal vector, along with the vector yn, that is vector yn is equal to, in the diagram, d into n cap. If let p be the position vector with the vector op is equal to, or p be the any arbitrary point on the plane, p be the any arbitrary point on the plane with the position vector op is equal to vector r, np is perpendicular to vector y, vector np dot vector y is equal to 0, np na triangular law apply ಮಾಡಿದ್ರೆ vector op minus y dot y, y ಅಂದ್ರೆ d into n cap apply ಮಾಡ್ತೀವಿ. this dot product distance d scalar common through practical 0 by 3 but d not equal to 0. vector r minus d into n cap dot n cap dot product ಮಾಡಿ vector r dot n cap minus d into n cap dot n cap, n cap dot n cap value 1 minus d right side is equal to vector r dot n cap is equal to this, which is the vector form of equation of plane in normal form. Okay, and then next one, Cartesian form. You can both vector and Cartesian form ಹೇಳ್ತಾರೆ. So ಹಾಗಾಗಿ next Cartesian form of equation of line. Sorry, plane. Cartesian form of equation of plane. Cartesian form. Let the coordinates p of x comma y comma z, coordinates of p of x comma y comma z with the position vectors are vector OP is equal to vector R is equal to xi plus yj plus z. Okay, and let L comma m comma n are the direction cosines of unit normal vector n cap. L m n are direction cosines of n cap. Therefore n cap is equal to Li plus mj plus nk. Equation 1 becomes vector r dot n cap, vector r dot n cap is equal to d, vector r is xi plus yj plus zk, and dot n cap is Li plus mj plus nk is equal to distance d. Dot product L into x plus m into y plus n into z is equal to d, which is Cartesian form of plane. Cartesian form of plane Lx plus my plus nz is equal to d, which is the Cartesian form of equation of a plane. Okay, plane L m n are direction cosines of n cap is equal to Li plus mj plus nk, xi plus yj plus zk dot product equation 1 ಬಂತು vector form ಅದಕ್ಕೆ dot product ಅಂದ್ರೆ which is equation of a plane is also Lx plus my plus nz is equal to d, which is what Cartesian form of equation of plane. Okay, ಇಲ್ಲಿ ನಿಮಗೆ equation of plane in normal form ಅಂತ ಕೇಳಿದಾಗ ಫಸ್ಟ್ ಗೆ ಡಯಾಗ್ರಾಮ್ ಕರೆಕ್ಟ್ ಆಗಿರಬೇಕು, which is O N P, which is the plane. P be the any point on the plane, vector O N is normal vector to the plane and along with unit vector n cap that is equal to distance d, and vector OP position vector R, NP perpendicular to vector ON. ಅದೊಂದು ಕಂಡೀಷನ್ ಸಾಕು. NP dot ON ಬರೋದು ನಿಮಗೆ ಕಂಪ್ಲೀಟ್ vector R dot n cap is equal to d ಬರುತ್ತೆ ವೆಕ್ಟರ್ ಫಾರ್ಮ್. ಆ ವೆಕ್ಟರ್ ಫಾರ್ಮಿಗೆ ಯೂನಿಟ್ ವೆಕ್ಟರ್ ಆಗಿರೋದ್ರಿಂದ ಇದು n cap L m n r ಡೈರೆಕ್ಷನ್ ಕೊಸೈನ್ಸ್ ಆಗುತ್ತೆ. ಸೊ ಇಲ್ಲಿ ಡೈರೆಕ್ಷನ್ ಕೊಸೈನ್ಸ್ ಆಯಿತು Li plus mj plus nk ಅಂತ ತೊಗೊಂಡ್ರೆ ನಾವು ವೆಕ್ಟರ್ OP is equal to ವೆಕ್ಟರ್ ಪೊಸಿಷನ್ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಮಾಡಿದರೆ we get Lx plus my plus nz is equal to Cartesian form of equation of plane. Okay, ಇದು ಕೂಡ ಅಷ್ಟೇ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸು ಕಂಪಲ್ಸರಿ ಎಲ್ಲರೂ ಕೂಡ ಈ ಡಿರೈವೇಷನ್ಸ್ನ 5 ಟೈಮ್ಸ್ ಬರೆದು ನಮಗೆ ಕಳಿಸ್ಲೇಬೇಕು. ಭಾಳ ಜನ ನೀವು ಅಂದ್ಕೊಂಡಿರ ಇನ್ನು ಕ್ಲಾಸಸ್ನ ರೆಗ್ಯುಲರಾಗಿ ಕರೆಕ್ಟಾಗಿ ನೋಡಿ ವರ್ಕ್ ಆಗ್ತಿಲ್ಲ, ಅದರದ್ದು ಈಗ ಸಾಕಷ್ಟು ವಿಡಿಯೋ ಕ್ಲಾಸಸ್ಸಲ್ಲಿ ನಾನು ಹೇಳಿದ್ದೀನಿ, ಮತ್ತು ಈಗ ಹೇಳೋದ್ರಿಂದ ಅರ್ಥ ಇಲ್ಲ. ನೀವೇ ಅದನ್ನು ಅರ್ಥಕೊಂಡು ಬರೆದ್ರೆ ಒಳ್ಳೆಯದಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ನಾನು ಹೇಳೋ ಕೆಲಸ ಏನು ಹೇಳ್ತಾರೆ, ಈಗ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇದಾವಲ್ಲ ಅವ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿ, 3 ಮಾರ್ಕ್ಸಿಗೆ ಇಂಪಾರ್ಟೆಂಟು. ನೆಕ್ಸ್ಟು ಈ 5 ಮಾರ್ಕ್ಸಿನ ಡಿರೈವೇಷನ್ಸ್ನ ಇದು ಪ್ರಾಕ್ಟೀಸ್ ಮಾಡಿ, ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.